ಹೋರಾಟಕ್ಕೆ ಬಹಳಷ್ಟು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ಕೆ.ಪಿ. ನಂಜುಂಡೇಶ್ವರವರು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿ ಆ ಮಗುವಿಗೆ ಒಂದು ಉತ್ತಮವಾದಂಥ ಜೀವನವನ್ನು ಕಲ್ಪಿಸಿಕೊಡ್ಬೇಕು. ನಮ್ಮ ಸಮಾಜದ ಮಗುವಿಗೆ ಅನ್ಯಾಯ ಆದಾಗ ನಾವುಗಳೇ ಅದನ್ನು ಗಮನಿಸ್ತಾ ಇದ್ದೇವೆ, ಬೇರೆಯವರು ಗಮನಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಸಮಾಜದ ಮುಖಂಡರಾಗಿರ್ಬೋದು, ಸಮಾಜ ಸ್ವಾಮಿಗಳಾಗಿರ್ಬೋದು, ಎಲ್ಲರೂ ಸಹ ಸೇರಿ ಆ ಮಗುವಿಗೆ ಕಾನೂನುಬದ್ಧವಾದ ಅಡಿಯಲ್ಲಿ ಸಿಗಬೇಕಾದಂಥ ನ್ಯಾಯಕ್ಕೆ ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ. ಕರ್ನಾಟಕದ ಸಮಸ್ತ ಸ್ವಾಮೀಜಿಗಳು ಮತ್ತು ಎಲ್ಲ ಮುಖಂಡರು ಆ ಮಗುವಿನ ಪರವಾಗಿ ನಿಂತು ಆ ಮಗುವಿಗೆ ನ್ಯಾಯ ದೊರೆಯುವವರೆಗೂ ನಮ್ಮ ಕಾನೂನುಬದ್ಧವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥದ್ದು ತಿಳಿಸ್ತಿದ್ದೇವೆ. ತಮ್ಮೆಲ್ಲರಿಗೂ ಇದರ ಪರವಾಗಿ ಕಾರ್ಯಕ್ಕೆಂದರೆ ಎಲ್ಲ ಒಂದು ನ್ಯಾಯಾಲಯದ ಹೋರಾಟಕ್ಕೋಸ್ಕರವಾಗಿ ಪತ್ರಿಕೋದ್ಯಮ ಬಹಳ ಕಾನೂನುಬದ್ಧವಾದಂಥ ಒಂದು ನ್ಯಾಯದೊಂದಿಗೆ ತಾವೆಲ್ಲ ಪ್ರೋತ್ಸಾಹ ಮಾಡಿ ಶಾಂತಿರತಕ್ಕಂಥ ಭಾವನೆಗಳಿಗೆ ತಾವೆಲ್ಲರೂ ಒಳ್ಳೆಯ ಮತ್ತು ಪೂಜಾ ಆಚಾರ್ಯವರ ಕುಟುಂಬಕ್ಕೆ ಹೋಗಿ ಆ ಮಗುವನ್ನು ನೋಡುವ ಮುಖಾಂತರ ಅಲ್ಲಿ ಸಮಾಜದ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ಯಾವೆಲ್ಲ ನಿಟ್ಟಿನೊಳಗೆ ನಾವು ಪ್ರಯತ್ನಗಳು ಮಾಡಬೇಕು ಅಂತಕ್ಕಂಥದ್ದು ಮಾಡಿಕೊಂಡು ಬಂದ ನಂತರದಲ್ಲಿ ಈಗ ಇದು ನ್ಯಾಯಾಂಗದಲ್ಲಿದೆ. ಈಗಾಗಲೇ ನ್ಯಾಯಾಂಗದ ಒಂದು ವರದಿಯನ್ನ ಆ ಮಗುವಿಗೆ ಏನು ಪೂಜಾ ಆಚಾರ್ಯಗಳೇ ಪ್ರತಿ ತಿಂಗಳು ಆಕೆಗೆ 75,000 ರೂಪಾಯಿ ಹಣವನ್ನು ಕೊಡಬೇಕು ಅಂತ ಆದೇಶ ಆಗಿದ್ದು, ಅದನ್ನ ಏನು ಆ ಎದುರಿನ ಕುಟುಂಬ ಅವರು ಅದನ್ನು ಧಿಕ್ಕರಿಸಿದ್ದಾರೆ. ಹೀಗಾಗಿ ನಾನೊಬ್ಬ ಹಿಂದುಳಿದ ವರ್ಗದ ಸ್ವಾಮೀಜಿಯಾಗಿ ಹೇಳೋದಿಷ್ಟೇ, ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳು ಆ ಕುಟುಂಬದ ಜೊತೆಗಿದ್ದಾರೆ. ಅದಲ್ಲದೆ ಎಲ್ಲ ಹಿಂದುಳಿದ ವರ್ಗದ ಸಮಾಜದ ಸ್ವಾಮೀಜಿಗಳು, ಎಲ್ಲ ಹಿಂದುಳಿದ ವರ್ಗದ ಸಮಾಜದವರು ಕೂಡ ಆ ಮಗುವಿಗೆ ನ್ಯಾಯ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಆ ಮಗುವಿನ ಜೊತೆಗೆ, ಆ ಹೆಣ್ಣು ಮಗಳ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಸಂದರ್ಭ ಪುತ್ತೂರಿನ ಪುರಸಭೆಯ ಅಧ್ಯಕ್ಷ ಅವನ ಮಗ ಸೇರಿಕೊಂಡು ಕೃಷ್ಣಾಜಯರಾವ್ ಅನ್ನೋರು ಪೂಜಾ ಆಚಾರ್ಯರ ಜೊತೆಗೆ ಅತ್ಯಾಚಾರ ಮಾಡಿ ಒಂದು ಮಗು ಹುಟ್ಟಿಗೆ ಕಾರಣ ಆಗಿ ಅದರ ಮಧ್ಯೆ ಏನೆಲ್ಲ ನಡೀತು ಅಂತ ಇಡೀ ರಾಜ್ಯ ಚರ್ಚೆಗಳು. ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನು ಪ್ರತಿನಿತ್ಯ ನೋಡ್ತಾ ಇದ್ರು ಕೂಡ ಒಂದು ಮನೆ ಕೆಲಸ ಮಾಡುವಂಥ ಒಂದು ಕುಟುಂಬದಲ್ಲಿ ಆ ಹುಡುಗಿ ಓದಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಒಂದು ಮಾಡಬೇಕು, ಅವರ ಜೀವನನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪುತ್ತೂರಿಗೆ ಹೋಗಿ ಬಹಳಷ್ಟು ಪ್ರಯತ್ನಗಳನ್ನ ನಾನು ಮತ್ತೆ ನಮ್ಮ ಸ್ವಾಮೀಜಿಗಳೆಲ್ಲ ಸೇರಿ ಮಾಡ್ತೀವಿ. ಇನ್ನೇನು ಒಳ್ಳೆ ತೀರ್ಮಾನ ಅಂತಿಮ ಘಟ್ಟಕ್ಕೆ ಬರುವಂತ ಸಂದರ್ಭದಲ್ಲಿ ಏನೆಲ್ಲ ಆಗಬಾರ್ದು ಅಂತ ಬೇಡಿಕೆಗಳನ್ನು ಇಟ್ಟಾಗ ನಾನು ಆ ಬೇಡಿಕೆಗಳನ್ನು ಒಪ್ಪುವುದಿಲ್ಲ. ಯಾವುದೇ ಕಾರಣಕ್ಕೂ ಮಾಡಿರೋ ತಪ್ಪಿಗೆ ಇಬ್ಬರೂ ಕೂಡ ಮದುವೆ ಮಾಡಿಕೊಂಡು ಹುಟ್ಟಿರೋ ಮಗುಗೆ ತಂದೆ ತಾಯಿಗಳಾಗಿ ಬದುಕಬೇಕು ಅನ್ನುವಂಥ ಅಂಥ ತೀರ್ಮಾನಕ್ಕೆ ನಾನು ಇರ್ತೇನೆ. ಈ ದುಡ್ಡು ಕೊಡುವಂಥದ್ದು, ಮದುವೆ ಆದ ತಕ್ಷಣ ಡೈವರ್ಸ್ ಕೊಡುವಂಥದ್ದು, ಮಗುವಿಗೆ ತಗೊಂಡೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇಡುವಂಥದ್ದು, ಇದೆಲ್ಲ ನಾನು ನನ್ನ ಸಾಧ್ಯತೆಯಲ್ಲಿ ಆಗಬಾರ್ದು ಅಂತ ನಾನು ಅವರ ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಕಾನೂನುಬದ್ಧವಾಗಿ ನಾವು ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು, ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೇನೆ.